ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ, ನಾನು ಇವತ್ತು ಯೂಟ್ಯೂಬಲ್ಲಿ ಫೇಮಸ್ ಆಗಿರುವಂತಹ ಖುಷ್ಬೂ ಮ್ಯಾಮ್ ಅವರ ಸ್ಕಿನ್ ಆಯಿಲ್ ನಾನು 7 ಡೇಸ್ ಚಾಲೆಂಜ್ ಮಾಡಿ ಇದನ್ನು ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇದನ್ನು ಮೊನ್ನೆ 7 ದಿನದ ಹಿಂದೆಯೇ ಇದರ ವಿಡಿಯೋ ಮಾಡಿದ್ದೆ. ಇವತ್ತು ಇದರ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಮತ್ತು ಅದನ್ನು 7 ಡೇಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ ಅಂತ 7 ಡೇಸ್ ಹಿಂದೆಯೇ ನಾನು ಒಂದು ವಿಡಿಯೋನ ಮಾಡಿದ್ದೆ. ಇವಾಗ ಅದರ ನಾನು ರಿಸಲ್ಟನ್ನು ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅದಕ್ಕೆ ನಾನು ಯಾವ ರೀತಿ ಆ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 2 ಗಜ್ರಿ ಮತ್ತು 1 ಬೀಟ್ರೋಟನ್ನು ತೊಗೊಂಡಿದ್ದೀನಿ. ಅದನ್ನು ಮೊದಲಿಗೆ ನಾನು ಗಜ್ರಿನ ಈ ಥರ ಹೆರ್ಜಿಟ್ಕೊತಾ ಇದ್ದೀನಿ ನೋಡಿ. ತುಂಬಾ ಸಿಂಪಲ್ಲು. ಇದನ್ನು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು. ಆ ಆಯಿಲ್ 15 ದಿನ ಆದರೂ ಏನು ವೇಸ್ಟ್ ಆಗೋದಿಲ್ಲ. ನಾವು ಒಂದು ಸರಿ ಮಾಡಿಟ್ಕೊಂಡು ನಾವು ಡೈಲಿ ಈ ಅಪ್ಲೈ ಮಾಡ್ಕೊತಾ ಹೋಗೋದ್ರಿಂದ ಸ್ಕಿನ್ ತುಂಬಾ ಚೇಂಜ್ ಆಗುತ್ತೆ. ನಂದು ತುಂಬಾ ಕಲರ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು 7 ಡೇಸ್ ಅದನ್ನು ಯೂಸ್ ಮಾಡಿ ಅದರ ರಿಸಲ್ಟ್ ಬಂದ ಮೇಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತುಂಬಾ ವರ್ಕ್ ಆಗುತ್ತೆ. ಎಲ್ಲರೂ ಇದನ್ನು ಒಂದು ಸರಿ ಟ್ರೈ ಮಾಡಿ. ಆ ಕ್ರೀಮು ಈ ಕ್ರೀಮು ಹಚ್ಚೋ ಬದಲಿ ಈ ಥರ ಹೋಮ್ ಮೇಡ್ ಇರುವಂಥವು ನಾವು ಪದಾರ್ಥನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಯಾವುದೇ ಇದೂ ಪ್ರಾಬ್ಲಮ್ಮು ಆಗೋದಿಲ್ಲ. ಇದಾದರೂ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. 7 ಡೇಸ್ ಆದಮೇಲೆ ಇದರ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫ್ ಸಮೇತ. ಮೊದಲಿಗೆ ನಾನು ಇದನ್ನು ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಆಯಿಲ್ನ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಆ ಕೊಬ್ಬರಿ ಎಣ್ಣೆಗೆ ನಾನು ಇವಾಗ 2 ಗಜ್ರಿ 1 ಬೀಟ್ರೋಟನ್ನು ಹೆರ್ಜಿ ಇಟ್ಕೊಂಡಿದ್ದೀನಿ. ಆನಂತರ ಅದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಕಾದ ನಂತರ ಅದಕ್ಕೆ ಹೆರ್ಜಿಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿನಿಮಮ್ ಒಂದು 10 ರಿಂದ 15 ನಿಮಿಷ ಆದರೂ ಇದನ್ನು ಲೋ ಫ್ಲೇಮ್ ಒಳಗೆ ಕುದಿಸ್ಕೋಬೇಕಾಗುತ್ತೆ. ಅದನ್ನು ಎಷ್ಟು ನೀಟಾಗಿ ಕುದಿಸ್ಕೊತೀವಿ ನೋಡಿ ಅಷ್ಟು ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಅದರ ಇದು ಎಫೆಕ್ಟ್ ಕೂಡ ಆಗುತ್ತೆ. ಹಾಗಾಗಿ ಒಂದು 15 ನಿಮಿಷ ಈ ಥರ ನಾವು ಅದನ್ನು ಕುದಿಸಿಟ್ಕೋಬೇಕಾಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಇದನ್ನು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡು ಆನಂತರ ನೀವು ಇದನ್ನು ಡೈಲಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಹೋಗಿ. ನಿಮ್ಮ ಕಲರು ಕೂಡ ಚೇಂಜ್ ಆಗುತ್ತೆ. ನಿಮ್ಮ ಸ್ಕಿನ್ ಡಿಸೀಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ರಿಕವರ್ ಆಗುತ್ತೆ. ಇವಾಗ ಅದು ನಮ್ಮದು ಆಯಿಲು ರೆಡಿ ಆಗೈತೆ ನೋಡಿ. ಇವಾಗ ಸ್ವಲ್ಪ ಆರಾಕಿಟ್ಟಿದ್ದೆ. ಆರಿದ ನಂತರ ಅದನ್ನು ನಾನಿವಾಗ ಇಲ್ಲಿ ಕರ್ಚಿಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟ್ ನೀವು ಅದನ್ನು ಸೋಸ್ಕೋಬೋದು. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಒಂದು ಕರ್ಚಿಪ್ ತೊಗೊಂಡು ಅದಕ್ಕೆ ಈ ಥರ ಅದನ್ನು ಹಾಕ್ಕೊಂಡು ಸೋಸಿಟ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದರೆ ಮೋಸಂಬಿ ಹಣ್ಣಿನ ಸಿಪ್ಪೆ ಏನಿರ್ತಾವೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ಕುದಿಸ್ಕೋಬೋದು. ಅದರೊಳಗೂ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಕೂಡ. ಹಾಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಸಿಗ್ತಾವೆ. ಅದನ್ನು ಕೂಡ ನೀವು ಅದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಅದರಿಂದನೂ ಕೂಡ ನಿಮ್ಮ ಸ್ಕಿನ್ನು ತುಂಬಾ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ನಂದು ಕಲರ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಆಯಿಲು ತುಂಬಾ ಒಳ್ಳೆ ಎಫೆಕ್ಟ್ ಆಗಿ ವರ್ಕ್ ಮಾಡಿದೆ ನೋಡಿ. ಇವಾಗ ನಂತರ ನಾನು ಅದಕ್ಕೆ ಈ ಥರ ಸೋಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ಯಾವುದಾದ್ರೂ ಒಂದು ಇದ್ರೊಳಗೆ ಬಾಟಲ್ ಒಳಗೆ ಅಥವಾ ಯಾವುದಾದ್ರೂ ಒಂದು ಇದ್ರೊಳಗೆ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು 15 ದಿನ 1 ತಿಂಗಳ ಮಟ್ಟ ಆದರೂ ಇಟ್ಕೊಂಡ್ರೆ ಏನೂ ಕೆಡೋದಿಲ್ಲ. ಇವಾಗ ನೋಡಿ ನಾನು ಮೊದಲಿಗೆ ಸ್ವಲ್ಪ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ ನೋಡಿ. ತುಂಬಾ ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ. ಇವಾಗ ನನ್ನ ಫೇಸ್ ಎಲ್ಲ ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ಇದನ್ನು ನಾನು ತೊಗೊಂಡು ಮೊದಲಿಗೆ ನಾವು ನಮ್ಮ ಫೇಸಲ್ಲಿರುವಂಥ ಎಲ್ಲ ಇದನ್ನು ಮೇಕಪ್ಪನ್ನು ರಿಮೂವ್ ಮಾಡ್ಕೋಬೇಕು. ಆನಂತರ ಇದನ್ನು ನಾವು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಒಂದು ವಾರದ ಬಿಟ್ಟು ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೇಕಾದರೆ 8 ದಿನದ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ನೋಡಿ. ಬೇಕಾದರೆ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಬಂದಿದೆ ನನಗೆ. ಅದಕ್ಕೋಸ್ಕರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮುಖದಲ್ಲಿ ಏನಾದರೂ ಗುಳ್ಳಿಗಳಿದ್ದರೆ ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಹಾಗೆ ಮತ್ತು ವೈಟ್ ಇದು ಸ್ಕಿನ್ನು ಸ್ಮೂತ್ ಕೂಡ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ
ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ. ಇವಾಗ ಈ ಥರ ಅಪ್ಲೈ ಮಾಡ್ಕೋಬೇಕು. 7 ಡೇಸ್ ಆದಮೇಲೆ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ನೋಡಿ. ಆನಂತರ ನಾನು ಫೇಸ್ ವಾಶಲ್ಲೇ ಫೇಸನ್ನು ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ಬೇಕಾದರೆ ಸೋಪಲ್ಲಿ ಆದರೂ ವಾಶ್ ಮಾಡ್ಬೋದು ಅಥವಾ ಫೇಸ್ ವಾಶ್ ಆದರೂ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು. ಒಂದು 10-12 ಸಾರಿ ಒಂದು 10-15 ನಿಮಿಷ ಮಸಾಜ್ ಮಾಡಿ ಒಂದು 5-6 ನಿಮಿಷ ಹಾಗೆ ಬಿಟ್ಟು ಆನಂತರ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದರೆ ಈ ಥರ ಸ್ಕಿನ್ನು ಚೇಂಜ್ ಕಾಣುತ್ತೆ ನೋಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ತುಂಬ ಚೆನ್ನಾಗಿ ನೀಟಾಗಿ ಸ್ಕಿನ್ನು ಚೇಂಜಸ್ ಕಾಣ್ತಾ ಇದೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇದು 100% ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ರಿಸಲ್ಟ್ ಬಂದ ಮೇಲೇ ನಾನು ಇದನ್ನು ಮತ್ತೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ವರ್ಕ್ ಆಗಿದೆ ಅಂತ. ಸ್ಕಿನ್ ಅಷ್ಟೇ ಸ್ಮೂತ್ ಕೂಡ ಆಗಿದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ.